ಮ್ಯಾಂಚೆಸ್ಟರ್ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೂ ಕೂಡ ಟೀಮ್ ಇಂಡಿಯಾ ಸಾಲು ಮಿಸ್ಟೇಕ್ಸ್ಗಳನ್ನು ಮಾಡಿಕೊಂಡಿದೆ. ಪ್ಲೇಯಿಂಗ್ 11 ಇಂದ ಹಿಡಿದು ಬ್ಯಾಟಿಂಗ್, ಬೌಲಿಂಗ್ ಅಂಡ್ ಫೀಲ್ಡಿಂಗ್ನಲ್ಲೂ ಕೂಡ ಮುಗ್ಗರಿಸಿದೆ. ಅದರ ಎಫೆಕ್ಟ್ ಈಗ ಪಂದ್ಯದ ಜೊತೆ ಸರಣಿಯನ್ನು ಕೂಡ ಕಳ್ಕೊಳ್ಳುವಂತ ಹಂತಕ್ಕೆ ತಂದಿದೆ. ಅಷ್ಟಕ್ಕೂ 4ನೇ ಟೆಸ್ಟ್ ಮ್ಯಾಚ್ನಲ್ಲಿ ಗಿಲ್ ಬಳಗ ಮಾಡಿಕೊಂಡ ಎಡವಟ್ಟುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವಿರುದ್ಧದ ಟೆಸ್ಟ್ ಸರಣಿಯುದ್ದಕ್ಕೂ ಕೂಡ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಇರುವಂತ ಆಂಗ್ಲರು ಸರಣಿಯನ್ನ ಕೈವಶ ಮಾಡಿಕೊಳ್ಳೋಕೆ ಇನ್ನೊಂದೇ ಹೆಜ್ಜೆ ದೂರದಲ್ಲಿದ್ದಾರೆ. ಭಾರತ 4ನೇ ಪಂದ್ಯವನ್ನ ಗೆಲ್ಲೋದಿರ್ಲಿ, ಜಸ್ಟ್ ಡ್ರಾ ಮಾಡಿಕೊಂಡ್ರೂ ಕೂಡ ದೊಡ್ಡ ಸಾಧನೆಯೇ ಸರಿ. 10 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಬೌಲಿಂಗ್ ಪ್ರದರ್ಶನ ಮಾಡಿರುವಂತ ಟೀಮ್ ಇಂಡಿಯಾ ಬೌಲರ್ಗಳು ಇಂಗ್ಲೆಂಡ್ ತಂಡವನ್ನ ಗೆಲುವಿನ ದಡಕ್ಕೆ ತಾವೇ ಕರೆದೊಯ್ದು ಬಿಟ್ಟಿದ್ದಾರೆ. ತನ್ನದೇ ತಪ್ಪಿನಿಂದ ಮೊದಲ ಹಾಗೆ 3ನೇ ಮ್ಯಾಚ್ ಅನ್ನ ಸೋತಿದ್ದಂತ ಭಾರತ ಈಗ 4ನೇ ಪಂದ್ಯವನ್ನು ಕೂಡ ತನ್ನದೇ ತಪ್ಪು ನಿರ್ಧಾರಗಳಿಂದ ಸೋಲೋ ಹಂತಕ್ಕೆ ಬಂದಿದೆ. ಪ್ಲೇಯಿಂಗ್ 11 ಘೋಷಣೆಯಾದಾಗಲೇ ದಿಗ್ಗಜರ ಅಸಮಾಧಾನ. ಎಸ್, 4ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾದಲ್ಲಿ ಸಾಲು ಪ್ಲೇಯರ್ಗಳು ಗಾಯಗೊಂಡಿದ್ರು. ಫೈನಲ್ ಆಗಿ ಯಾರನ್ನೆಲ್ಲ ಕಣಕ್ಕಿಳಿಸಬೇಕು ಅನ್ನೋದೇ ದೊಡ್ಡ ಚರ್ಚೆಯಾಗಿತ್ತು. ಅಳೆದು ತೂಗಿ ಕೊನೆಗೂ ಕೂಡ 11 ಆಟಗಾರರನ್ನ ಕಣಕ್ಕಿಳಿಸಿದ್ರು. ಆಕಾಶ್ದೀಪ್ ಮತ್ತು ಹರ್ಷದೀಪ್ ಗಾಯಗೊಂಡಿದ್ರಿಂದ ಅನ್ಶುಲ್ ಕಾಂಬೋಜ್ಗೆ ಚಾನ್ಸ್ ಕೊಟ್ಟಿದ್ರು. ಆತ ಕರುಣ್ ನಾಯರ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ ಅಂತ ಸಾಯಿ ಸುದರ್ಶನ್ಗೆ ಮತ್ತೊಂದು ಅವಕಾಶವನ್ನ ಕೊಟ್ರು. ನಿತೀಶ್ ಕುಮಾರ್ ರೆಡ್ಡಿ ಬದಲಿಗೆ ಶಾರ್ದೂಲ್ ಠಾಕೂರ್ ಮತ್ತೆ ಟೀಮ್ ಸೇರ್ಕೊಂಡ್ರು. ಆದ್ರೆ ಇಲ್ಲಿ ಸಾಯಿ ಸುದರ್ಶನ್ ಕಡೆಯಿಂದ ಬೆಟರ್ ಪರ್ಫಾರ್ಮೆನ್ಸ್ ಬಂತು, ಹಾಗೆ ಶಾರ್ದೂಲ್ ಠಾಕೂರ್ ಕಡೆಯಿಂದ ಒಂದಷ್ಟು ರನ್ಸ್ ಬಂತು ಅನ್ನೋದನ್ನ ಬಿಟ್ರೆ ಉಳಿದವ್ರು ಯಾರು ಕೂಡ ಇಂಪ್ಯಾಕ್ಟ್ ಮಾಡಲೇ ಇಲ್ಲ. 30 ರನ್ಸ್ ಮುಖ ನೋಡಿಕೊಂಡು ಕ್ವಾಲಿಟಿ ಬೌಲರ್ಸ್ ಡ್ರಾಪ್. ಆಕ್ಚುಲಿ ಇಲ್ಲಿ ಟೀಮ್ ಇಂಡಿಯಾ ಮಾಡ್ಕೊಂಡ ಮತ್ತೊಂದು ದೊಡ್ಡ ಎಡವಟ್ಟು ಅಂದ್ರೆ ಜಸ್ಟ್ ಬ್ಯಾಟಿಂಗ್ಗೆ ಪ್ರಿಫರ್ ಮಾಡಿದ್ದು. ಮಿಡಲ್ ಆರ್ಡರ್ನಲ್ಲಿ 30 ರನ್ಸ್ ಎಕ್ಸ್ಟ್ರಾ ಬಂದ್ರೆ ಸ್ಕೋರ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡಿದ್ರ ಹೊರತು ಅದೇ ಬೌಲಿಂಗ್ನಲ್ಲಿ 3 ವಿಕೆಟ್ಗಳನ್ನ ಕೀಳುವಂತ ಸಾಮರ್ಥ್ಯವಿರುವಂತಹ ಬೌಲರ್ಗೆ ಚಾನ್ಸ್ ಕೊಡಬೇಕು ಅನ್ಕೊಳ್ಳೇ ಇಲ್ಲ. ಈಗ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ನೇ ನೋಡಿ, ಬ್ಯಾಟಿಂಗು ಸೈ ಬೌಲಿಂಗು ಜೈ. ಬಟ್ ನಮ್ಮಲ್ಲಿ ಬ್ಯಾಟಿಂಗ್ ಇದ್ರೆ ಫೀಲ್ಡಿಂಗ್ ಇಲ್ಲ, ಫೀಲ್ಡಿಂಗ್ ಇದ್ರೆ ಬ್ಯಾಟಿಂಗ್ ಬರಲ್ಲ. ಇಲ್ಲಿ ರನ್ಸ್ಗೆ ಮಹತ್ವ ಕೊಡೋ ಬದಲು ವಿಕೆಟ್ ತೆಗೆಯುವಂತ ಬೌಲರ್ನ ಕಣಕ್ಕಿಳಿಸಿದ್ರೆ ಸ್ವಲ್ಪನಾದ್ರೂ ಕಂಟ್ರೋಲ್ ಮಾಡಬಹುದಿತ್ತೋ ಏನೋ. ಪ್ರಸಿದ್ಧ ಕೃಷ್ಣ ಅಥವಾ ಕುಲ್ದೀಪ್ ಯಾದವ್ ಇಬ್ಬರಲ್ಲಿ ಒಬ್ರಿಗಾದ್ರೂ ಕೂಡ ಚಾನ್ಸ್ ನೀಡಬಹುದಿತ್ತು. ಇದೇ ಕಾರಣಕ್ಕೆ 4ನೇ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಘೋಷಣೆಯಾದಾಗ ಭಾರತದ ಕೆಲ ಮಾಜಿ ಆಟಗಾರರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪ್ಲೇಯಿಂಗ್ 11 ನಿಜಕ್ಕೂ ಕೂಡ ಚೆನ್ನಾಗಿಲ್ಲ ಎಂದಿದ್ರು. ಬಿಗ್ ಇನ್ನಿಂಗ್ಸ್, ಬಿಗ್ ಪಾರ್ಟ್ನರ್ಶಿಪ್ ಬರಲಿಲ್ಲ. ಟಾಪ್ ಆರ್ಡರ್ ಬ್ಯಾಟರ್ಗಳನ್ನೇ ನಂಬಿಕೊಂಡಿರುವಂತಹ ಟೀಮ್ ಇಂಡಿಯಾದಲ್ಲಿ ಯಾರೊಬ್ರು ಕೂಡ 4ನೇ ಪಂದ್ಯದಲ್ಲಿ ದೊಡ್ಡ ಮೊತ್ತದ ರನ್ಸ್ ಕಲೆ ಹಾಕೋಕೆ ಸಾಧ್ಯ ಆಗಲಿಲ್ಲ. ಸಾಯಿ ಸುದರ್ಶನ್ 61 ರನ್ಸ್ ಕಲೆ ಹಾಕಿದೆ, ದೊಡ್ಡ ಸ್ಕೋರ್ ಆಯ್ತು. ಇನ್ನು ಪಾರ್ಟ್ನರ್ಶಿಪ್ ಕೂಡ ಫೇಲ್ಯೂರ್ ಆಯ್ತು. ಅದು ಸಾಲದು ಅಂತ ಫೀಲ್ಡಿಂಗ್ ಅಂತೂ ಕೇಳೋದೇ ಬೇಡ. ಪಾಪ ಕೆಲವು ಸಲ ಬೌಲರ್ಸ್ ವಿಕೆಟ್ ತೆಗೆಯುವಂತ ಅವಕಾಶವನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಫೀಲ್ಡರ್ಸ್ ಅದನ್ನ ಪದೇ ಕೈ ಚೆಲ್ತಾ ಇದ್ರು. ಎಕ್ಸ್ಟ್ರಾ ರನ್ಸ್ ಬಿಟ್ಟುಕೊಡೋದು, ರನ್ ಔಟ್ ಮಾಡುವಂತ ಅವಕಾಶಗಳಿದ್ರು ಕೂಡ ಕೈ ಚೆಲ್ಲಿಕೊಳ್ಳೋದು, ಕೋಆರ್ಡಿನೇಷನ್ ಇರಲಿಲ್ಲ. ಇದೆಲ್ಲವೂ ಸೇರಿ ಈಗ ಭಾರತವನ್ನ ಸೋಲಿನ ದವಡೆಗೆ ತಳ್ತಾ ಇದೆ. ಇನ್ನು ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮಾಜಿ ಕೋಚ್ ಆಗಿರುವಂತಹ ರವಿಶಾಸ್ತ್ರಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಗಿಲ್ ತಮ್ಮ ಬೌಲರ್ಗಳನ್ನ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ ಅಂತ ದೂರಿದ್ದಾರೆ. ಗಿಲ್ ತಮ್ಮ ವೇಗದ ಬೌಲರ್ಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದಾರೆ, ಆದ್ರೆ ಸ್ಪಿನ್ ಬೌಲರ್ಗಳತ್ತ ಗಮನವನ್ನು ಹರಿಸ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ ಭಾರತ ಪರ 4 ವಿಕೆಟ್ ಕಬಳಿಸಿದ್ದ ಸ್ಪಿನ್ ಬೌಲರ್ ವಾಷಿಂಗ್ಟನ್ ಸುಂದರ್ಗೆ ತಡವಾಗಿ ಬೌಲಿಂಗ್ಗೆ ಕಳಿಸಿದ್ರು. ನಾಯಕನಾಗಿ ಒಬ್ಬ ಸ್ಪಿನ್ ಬೌಲರ್ಗಳ ಮೇಲೂ ಕೂಡ ಭರವಸೆಯನ್ನು ಇಡಬೇಕಾಗುತ್ತೆ. ಅವರೂ ಸಹ ಜವಾಬ್ದಾರಿಯನ್ನು ಹೊರೋಕೆ ಸಿದ್ಧರಾಗಿರ್ತಾರೆ ಎಂದಿದ್ದಾರೆ. ಹಾಗೆ ನಾಯಕ ಗಿಲ್ ಸ್ಪಿನ್ ಬೌಲರ್ಗಳಿಗೆ ದೊಡ್ಡ ಸ್ಪೆಲ್ ನೀಡಲೇ ಇಲ್ಲ. ಚಿಕ್ಕ ಸ್ಪೆಲ್ಗಳಲ್ಲಿ ಬೌಲಿಂಗ್ ಮಾಡಿಸಿದ್ರು. ಅವರ ಮೇಲೂ ಕೂಡ ಹೆಚ್ಚಿನ ನಂಬಿಕೆ ಇಟ್ಟಿದ್ರೆ ಒಳ್ಳೇದಿತ್ತು. ವಾಷಿಂಗ್ಟನ್ ಸುಂದರ್ 3ನೇ ದಿನದಾಟದ 2ನೇ ಸೆಷನ್ ಅಲ್ಲಿ ಬೌಲಿಂಗ್ಗೆ ಬಂದ್ರು. ಓಲಿ ಪೋಪ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಬಹುಶಃ ಮೊದಲೇ ಕಳಿಸಿದ್ರೆ ಒಳ್ಳೇದಿತ್ತು ಎಂದಿದ್ದಾರೆ ರವಿಶಾಸ್ತ್ರಿ. ಸದ್ಯ 4ನೇ ಟೆಸ್ಟ್ ನಲ್ಲಿ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ 7 ವಿಕೆಟ್ಗಳನ್ನಷ್ಟಕ್ಕೆ 544 ರನ್ಗಳನ್ನ ಕಲೆ ಹಾಕಿದೆ. ಅಲ್ಲದೆ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ 186 ರನ್ಗಳ ಮುನ್ನಡೆ ಸಾಧಿಸಿದೆ. ಸದ್ಯ ಬೆನ್ ಸ್ಟೋಕ್ಸ್ ಅಜೇಯ 77 ರನ್ ಗಳಿಸಿದ್ದಾರೆ. ಹಾಗೆ ಲಿಯಾಮ್ ಡಾಸನ್ ಅಜೇಯ 21 ರನ್ ಗಳಿಸಿ 4ನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿದ್ದಾರೆ. ಸೊ ಇನ್ನೂ 3 ವಿಕೆಟ್ಗಳು ಇಂಗ್ಲೆಂಡ್ ಬಳಿ ಇರೋದ್ರಿಂದ ಮತ್ತಷ್ಟು ಸ್ಕೋರ್ ಕಲೆ ಹಾಕೋಕೆ ನೋಡ್ತಿದ್ದಾರೆ. ಕೊನೆಯದಾಗಿ ಇವತ್ತಾದ್ರೂ ಕೂಡ ಬೌಲಿಂಗ್ ನಲ್ಲಿ ಭಾರತದ ಬೌಲರ್ಗಳು ಬೇಗ ವಿಕೆಟ್ ತೆಗೆಯದೇ ಇದ್ರೆ 600+ ರನ್ಸ್ ಕಲೆ ಹಾಕೋಕೆ ಇಂಗ್ಲೆಂಡ್ ತಂಡ ಪ್ಲಾನ್ ಮಾಡ್ಕೊಂಡಿದೆ. ಆಲ್ರೆಡಿ ಪಂದ್ಯದ ಸೋಲಿನ ಹೊಸ್ತಿಲಿನಲ್ಲಿರುವಂತಹ ಭಾರತಕ್ಕೆ ಈ ಪಂದ್ಯವನ್ನ ಡ್ರಾ ಮಾಡಿಕೊಳ್ಳೋದೇ ದೊಡ್ಡ ಸಾಧನೆಯಾಗುತ್ತೆ. ಸೊ ನಿಮ್ಮ ಪ್ರಕಾರ 4ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮಾಡಿಕೊಂಡಂತ ಎಡವಟ್ಟುಗಳು ಏನು, ಎಲ್ಲಿ ಎಡವಿದ್ರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.